ಏನರಪ್ಪ ಸೀಸ್ ಫೈರ್ ಮುಗ್ದೋಯ್ತಾ ನಿಮ್ಮದು? ಎಂಥವ್ರಿಗೆ ಹೋಗ್ಬಿಟ್ಟು ನಂಬ್ತೀರಾ? ನಿಮಗೂ ಬುದ್ಧಿ ಇಲ್ಲ ಅಲ್ಲ ಸ್ವಾಮಿ ಮೋದಿಜಿಯವರೇ. ನಿಮ್ಮ ಕೈಲಿ ಆಗಲ್ಲ ಕಣ್ರಿ. ಒಂದು 3 ತಿಂಗಳು ಆರ್ಮಿ ಕೈಲಿ, ನೇವಿ ಕೈಲಿ ಮತ್ತು ನಮ್ಮ ಏರ್ಫೋರ್ಸ್ ಕೈಲಿ ಕೊಟ್ಬಿಡಿ ದೇಶನ. ಪಾಕಿಸ್ತಾನಕ್ಕೆ ಹೊಡೆದು 3 ಭಾಗ ಮಾಡಿಬಿಡ್ತಾರೆ. ನಿಮ್ಮ ಕೈಲಿ ಆಗಲ್ಲ ಸ್ವಾಮಿ. ಬಿಡ್ರಿ. ಯಾವನೋ ಪಕ್ಕದ ಮನೆ ಅಂಕಲ್ ಬಂದು ನಮ್ಮ ದೇಶದ ಬಗ್ಗೆ ಡಿಸಿಷನ್ ತಗೊಳಕ್ಕೆ ಯಾರ್ರೀ ಅವನು? ಅವ್ನು ಹೇಳ್ದಂಗೆ ನಾವು ಯಾಕ್ರಿ ಕೇಳಬೇಕು? ಪಾಕಿಸ್ತಾನದವ್ರ ಮೇಲೆ ಹೆಂಗ್ರಿ ನಂಬ್ತೀರಾ ನೀವು? 5 ಗಂಟೆ ಮೇಲೆ ಫೈರಿಂಗ್ ಆಗಲ್ಲ, ಎಲ್ಲ ನಿಂತೈತೆ ಇದೆ ಅಂತ ಹೇಳಿದ್ರಿ. ಅವ್ರು ಸ್ಟಾರ್ಟ್ ಮಾಡ್ಕೊಂಡ್ರು. ಸೀಸ್ ಫೈರ್ ವೈಲೇಷನ್ ಮಾಡ್ತಾ ಇದ್ದಾರೆ ಅವರು. ಬಾಂಬ್ ಹಾಕ್ತಾನೇ ಇದ್ದಾರೆ. ಕಾಶ್ಮೀರಲ್ಲಿ ಎಷ್ಟು ಜನ ಸಾಯ್ತಾ ಇದ್ದಾರೆ. ನಿಮ್ಗೇನು ಕಣ್ಣು ಕಾಣಲ್ವಾ? ಅಲ್ಲ, ಸೀಸ್ ಫೈರ್ ನೀವು ಒಪ್ಕೊಳ್ಳೋಕೆ ಮುಂಚೆ 3 ಕಂಡೀಷನ್, ಒಂದಿಬ್ಬರು ಜನ ನಮ್ಗೆ ಬೇಕು. ಒಂದು ದಾವೂದ್ ಇಬ್ರಾಹಿಂ, ಒಂದು ಹಾಫಿಸ್ ಸಯೀದ್ ಬೇಕು, ಮೌಲಾನಾ ಮಸೂದ್ ಅಜರ್ ಬೇಕು ಅಂತ ಹೇಳ್ಬಿಟ್ಟು 3 ಜನಕ್ಕೆ ಕೇಳಬೇಕಿತ್ತು. 24 ಕೋಟಿ ಜನಸಂಖ್ಯೆ ಇರೋ ದೇಶ, 150 ಕೋಟಿ ಜನಸಂಖ್ಯೆ ಇರೋ ದೇಶಕ್ಕೆ ಎದುರ್ಕೊಂಡು ಜೀವನ ಮಾಡಬೇಕು ಅಂದರೆ ಹೆಂಗ್ರಿ? ನಾವು ಇಲ್ಲಿ ಇದ್ದೀವಿ ಕಣ್ರಿ. ಅವ್ರು ಸೆಲಿಬ್ರೇಟ್ ಮಾಡ್ತಾ ಇದ್ದಾರೆ. ಅವರ ಪ್ರೈಮ್ ಮಿನಿಸ್ಟರು ನಾವು ಗೆದ್ದಿದ್ದೀವಿ ಅಂತ ಅನೌನ್ಸ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರ ಆರ್ಮಿ ಚೀಫು ವಿ ಹ್ಯಾವ್ ಒನ್ ಲೈಕ್ ಕ್ರೇಜಿ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡ್ತಾ ಇದ್ದಾರೆ. ನಿಮ್ಗೇನ್ರಿ ಬಂದಿರೋದು? ನಿಮ್ಮದೆಲ್ಲ ಬರೀ ಪುಕ್ಷಾಟೆ ಪವರ. 56 ಇಂಚದು ನಂದು ಚೆಸ್ಟು, ನಾನು ಹಿಂಗೆ ಅಂತ ಬೊಗಳೆ ಬಿಡ್ತಿರಲ್ರಿ ಸ್ವಾಮಿ. ನಿಮ್ಮ ಕೈಲಿ ಆಗಲ್ಲ. ನಿಮ್ಗೆ ರಿಸೈನ್ ಮಾಡಿ ಅಂತ ಹೇಳ್ತಾ ಇಲ್ಲ. ನೀವು 3 ತಿಂಗಳು ನಮ್ಮ ದೇಶನ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ ಕೈಲಿ ಕೊಟ್ಬಿಡಿ. ಅವ್ರು ನಡೆಸ್ಕೋತಾರೆ. ದಯವಿಟ್ಟು ನೀವು ಇಲ್ಲಿ ಬಂದು ರ್ಯಾಲಿಗಳು ಮಾಡಿಕೊಂಡು ಎದೆ ತಟ್ಕೊಂಡು ಹೇಳ್ತಿರಲ್ಲ, ಹಿಂಗೆ ಕಿತ್ತಾಕ್ತೀನಿ ಅಂತ, ಅದು ಮಾಡ್ಕೊಂಡು ಓಡಾಡಿ. ನಿಮ್ಮ ಕೈಲಿ ಆಗಲ್ಲ. ದಯವಿಟ್ಟು ಬಿಟ್ಬಿಡಿ. 71ರಲ್ಲೂ ಕೂಡ ಇದೇ ಸಿಚುವೇಶನ್ ಇತ್ತು. ಆಗಲೂ ಕೂಡ US ನಮಗೆ ಫೋರ್ಸ್ ಮಾಡ್ತು. ಹೊಡೆದು 2 ಭಾಗ ದೇಶ ಮಾಡಿದ್ರಲ್ರಿ ಆ ಲೇಡಿ ಇಂದಿರಾ ಗಾಂಧಿ. ದಯವಿಟ್ಟು ಈ ಸೀಸ್ ಫೈರ್ನ ಒಪ್ಕೋಬೇಡಿ. ಒಪ್ಕೊಂಡ್ರು ನಮಗಾಗೋ ಉಪಯೋಗ ಏನೂ ಇಲ್ಲ. ಬೇಕು ಅಂದರೆ ಸೀಸ್ ಫೈರ್ ಒಪ್ಕೋಬೇಕು ಅಂದರು ಇವ್ರು 3 ಜನ ನಮಗೆ ಬೇಕು ಅಂತೇಳಿ. ಒಂದು ದಾವೂದ್ ಇಬ್ರಾಹಿಮು, ಒಂದು ಮೌಲಾನಾ ಮಸೂದ್ ಅಜರು, ಇನ್ನೊಂದು ಬಂದು ಹಾಫಿಸ್ ಸಯೀದು. ಆ್ಯಸ್ ಎ ಮುಸ್ಲಿಮ್ ಆಗಿ ಹೇಳ್ತಾ ಇದ್ದೀನಿ ನಾನು ಒಬ್ಬ ಭಾರತೀಯ, ನಾನು ಒಬ್ಬ ಕನ್ನಡಿಗ. ನಾನು ಹೇಳೋದು ಒಂದೇ, ನಮಗೆ ಬೇಕಾಗಿರೋದು ಆ 26 ಜನ ಯಾರು ಸತ್ತಿದಾರಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಅಷ್ಟೇ ನನ್ನ ಉದ್ದೇಶ. ಈಗಾದರೆ ಆಗಲ್ಲ ಸ್ವಾಮಿ. ನಿಮ್ಮ ಕೈಯಲ್ಲಿ ಆಗಲ್ಲ ಕಣ್ರಿ. ದಯವಿಟ್ಟು ಹೊಟ್ಟೆ ಉರಿಸ್ಬೇಡಿ. ಸೆಲಿಬ್ರೇಟ್ ಮಾಡ್ತಾ ಇದ್ದಾರೆ ಟ್ವಿಟ್ಟರಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಅವ್ರ ಫ್ಯಾನ್ಸು, ಅವ್ರ ನ್ಯೂಸ್ ಚಾನಲ್ಸು. ಬರೀ ಬಾಯಿ ಬಿಟ್ಟರೆ ಸುಳ್ಳು ಹೇಳಿಸ್ತೀರ ನಿಮ್ಮ ಗೋಧಿ ಮೀಡಿಯಾ ಕೈಲಿ. ನಿಜವಾಗ್ಲೂ ಅವ್ರು ನಮ್ಗೆ ಎದುರ್ಕೊಳ್ಳೋ ಸ್ಟೇಜಲ್ಲಿ ಇಲ್ಲ ಕಣ್ರಿ. ಅವರು ನಮ್ಗೆ ಎದುರಿಸೋ ಸ್ಟೇಜಲ್ಲಿ ಬಂದುಬಿಟ್ಟಿದ್ದಾರೆ. ಆಲ್ ಬಿಕಾಸ್ ಆಫ್ ಯು. ದಯವಿಟ್ಟು ಈ ವಾರನ ಕಂಟಿನ್ಯೂ ಮಾಡಿ. ಈ ನನ್ನ ಮಕ್ಕಳಿಗೆ ಬುದ್ಧಿ ಕಲಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.